ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಯುವ ನಿಧಿ ಹೊಸ ಅಪ್ಡೇಟ್ ಬಂದಿದೆ. ಯಾರೆಲ್ಲ ಒಂದು ಯುವ ನಿಧಿಯಿಂದ 3,000 ರೂಪಾಯಿ ಪಡಿತಾ ಇದ್ದೀರಾ ಅಂಥವರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಈ ತಿಂಗಳು ಯುವ ನಿಧಿ ಬರುತ್ತೆ, ನಿಮಗೆ ಅಪ್ಡೇಟಲ್ಲಿ ಕೊಟ್ಟಿದ್ದಾರೆ. ಮತ್ತು ಯುವ ನಿಧಿಯಿಂದ ಪ್ರತಿ ತಿಂಗಳು ಈ ಒಂದು ಮಾಸಿಕ ಭತ್ಯೆಯನ್ನು ಒಂದು ಡಿಕ್ಲರೇಷನ್ ಫಾರ್ಮನ್ನು ಅಪ್ಲೋಡ್ ಮಾಡೋದಿರುತ್ತೆ. ಅಂದರೆ ಈ ಒಂದು ನಿರುದ್ಯೋಗಿ ಪ್ರಮಾಣ ಪತ್ರವನ್ನು ಡಿಕ್ಲರೇಷನ್ನ ಪ್ರತಿ ತಿಂಗಳು ಅರ್ಜಿಯನ್ನು ಹಾಕಬೇಕಾಗಿತ್ತು. ಅದನ್ನು ಕೂಡ ಇವಾಗ ಸಡಿಲಿಕೆಯನ್ನು ಮಾಡಿದ್ದಾರೆ. ನೀವು ಕೂಡ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಫಾರ್ಮನ್ನು ಅಪ್ಲೋಡ್ ಮಾಡ್ತಾ ಇದ್ದರೆ ಸೇವಾ ಸಿಂಧು ಪೋರ್ಟಲಲ್ಲಿ ಯುವ ನಿಧಿ ಅಮೌಂಟ್ ಪಡ್ಕೊತಾ ಇರೋರು ಪ್ರತಿ ತಿಂಗಳು ನಿರುದ್ಯೋಗ ಭತ್ಯೆಯನ್ನು ಪಡಿಬೇಕಂದ್ರೆ ನೀವು ಪ್ರತಿ ತಿಂಗಳು ಈ ಒಂದು ಡಿಕ್ಲರೇಷನ್ ಫಾರ್ಮನ್ನು ತುಂಬೋ ಅವಶ್ಯಕತೆ ಇಲ್ಲ ಅಂತ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮನ್ನು ಯಾವ ರೀತಿ ತುಂಬೋದಂತ ಸೇವಾ ಸಿಂಧುನಲ್ಲಿ ವಿಡಿಯೋ ಮಾಡಿದ್ದೆ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಮತ್ತು ನೀವು ಪ್ರತಿ ತಿಂಗಳ ಈ ಒಂದು ಡಿಕ್ಲರೇಷನ್ ಫಾರ್ಮನ್ನು ಅಪ್ಲೈ ಮಾಡೋದಾಗಲಿ ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿ 3 ತಿಂಗಳಿಗೊಮ್ಮೆ ನೀವು ತುಂಬಿದರೆ ಸಾಕು ಅಂತ ಕೊಟ್ಟಿದ್ದಾರೆ ನೋಡಿ. ಯಾಕೆಂದರೆ ಇದು ಪ್ರತಿ ತಿಂಗಳ ಮಾಡಬೇಕಾಗಿತ್ತು. ನಮಗೆ ವರ್ಕ್ ಸಿಕ್ಕಿಲ್ಲ, ನಿರುದ್ಯೋಗಿ ಆಗಿದ್ದೀವಿ ಇನ್ನೂ ಅಂತ ನಾವು ಅಪ್ಲೋಡನ್ನು ಮಾಡಿ ಸಬ್ಮಿಟ್ ಮಾಡೋದಿತ್ತು ನಾವು. ಸೊ ಅದನ್ನು ಇವಾಗ 3 ತಿಂಗಳಿಗೊಮ್ಮೆ ಮಾಡಿದರೆ ಸಾಕು ಅಂತ ಕೊಟ್ಟಿದ್ದಾರೆ ಅವರು. ಸೊ ಭಾಳಷ್ಟು ಜನರು ಪ್ರತಿ ತಿಂಗಳು ಮಾಡ್ತಾ ಇರ್ತಾರೆ, ಸೊ ಗೊತ್ತಿರೋದಿಲ್ಲ. ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ ಉಪಯುಕ್ತ ಆಗುತ್ತೆ ಅಂತ ಹೇಳ್ಬೋದು. ನೀವು ಕೂಡ ಯುವ ನಿಧಿ ಅಪ್ಲೈ ಮಾಡಿ ಅಮೌಂಟ್ ಪಡ್ತಾ ಇದ್ದರೆ 3,000 ರೂಪಾಯಿ ನಿಮಗೆ ಬಂದು ಪ್ರತಿ ತಿಂಗಳು ಈ ಒಂದು ಡಿಕ್ಲರೇಷನ್ ಫಾರ್ಮನ್ನು ಹಾಕ್ತಾ ಇದ್ದರೆ ನೀವು ಹಾಕೋದಕ್ಕೆ ಹೋಗಬೇಡಿ. 3 ತಿಂಗಳಿಗೆ ಒಂದು ಸಲ ನೀವು ಅಪ್ಲೈ ಮಾಡಿದರೆ ಸಾಕು. ಈ ಒಂದು ನಿಮಗೆ ಯುವ ನಿಧಿಯ ಅಮೌಂಟು 3,000 ರೂಪಾಯಿ ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಡಿಪ್ಲೊಮಾ ಮತ್ತು ಡಿಗ್ರಿ ಮತ್ತು PG ವಿದ್ಯಾರ್ಥಿಗಳು ಎಲ್ಲರಿಗೂ ಅನ್ವಯಿಸುತ್ತೆ. ಅಂದರೆ ಯುವ ನಿಧಿ ಯಾರು ಪಡ್ಕೊತಾ ಇದ್ದಾರೆ ಅಮೌಂಟು ಅವರಿಗೆ ಮಾತ್ರ ಇದು. 3 ತಿಂಗಳಿಗೊಮ್ಮೆ ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮನ್ನು ಸಲ್ಲಿಸಿದರೆ ಸಾಕು ಅಂತ ಕೊಟ್ಟಿದ್ದಾರೆ. ಹಾಗೂ ಇದೇ ತಿಂಗಳು ಒಂದು ಯುವ ನಿಧಿ ಅಮೌಂಟ್ ಬರುತ್ತೆ ಅಂತಲೇ ಹೇಳ್ಬೋದು. 3 ತಿಂಗಳಿಂದ ಯಾವುದೇ ರೀತಿ ಯುವ ನಿಧಿ ಅಮೌಂಟ್ ಬಂದಿಲ್ಲ. ಸೊ ನೆಕ್ಸ್ಟ್ ಯುವ ನಿಧಿ ಅಮೌಂಟ್ ಬಂದಾಗ ಒಂದು ವಿಡಿಯೋ ಕೂಡ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ಸದ್ಯಕ್ಕೆ ಇದಿಷ್ಟು ಈ ಒಂದು ಯುವ ನಿಧಿಯಿಂದ 3 ತಿಂಗಳಿಗೊಮ್ಮೆಗೆ ಡಿಕ್ಲರೇಷನ್ ಫಾರ್ಮನ್ನು ಅಪ್ಲೋಡ್ ಮಾಡಿದರೆ ಸಾಕು ನಿಮಗೆ. ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀರಿ. ಯುವ ನಿಧಿ ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರ ಕೊಡ್ತೀನಿ. ಮತ್ತು ನಮ್ಮ ಒಂದು ಇನ್ಸ್ಟಾಗ್ರಾಮ್ ID ಮತ್ತು ವಾಟ್ಸಪ್ ಚಾನಲ್ಲು ಮತ್ತು ಇನ್ನಿತರ ಹೆಚ್ಚಿನ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗಿ ಹೆಚ್ಚಿನ ಮಾಹಿತಿಯನ್ನು ಡೈಲಿ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.